ಪ್ರಕಾಶ್, ಈಗ ತಾನೇ ನಾನು ಕೇಳ್ತಾ ಇದ್ದೆ, ಕಲಬುರಗಿ ಕೇಸರಿ ಪಾಳ್ಯಕ್ಕೆ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಲಕ್ಕಿ ಕ್ಷೇತ್ರನ, ಆ ಕಾರಣಕ್ಕೆ ಈ ಬಾರಿಯ ಚುನಾವಣೆ ಪ್ರಚಾರ ಕೂಡ ಕಲಬುರಗಿಯಿಂದಲೇ ಆಗ್ತಾ ಇದೆಯಾ? ಯಾವ ರೀತಿ ಸಿದ್ಧತೆ ಇದೆ, ಯಾವ ರೀತಿ ವಾತಾವರಣ ಕಾಣಿಸ್ತಾ ಇದೆ, ಹೇಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ? ಓಕೆ, ಸೊ ಸಾಕಷ್ಟು ಜನ ನಮ್ಮ ಪ್ರತಿನಿಧಿಗಳು ಕೂಡ ಕಲಬುರಗಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅತಿ ದೊಡ್ಡ ತಂಡ ರಿಪಬ್ಲಿಕ್ ಕನ್ನಡದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಕಾರ್ಯಕ್ರಮ, ಸದ್ಯ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಏನ್ ಹೇಳುತ್ತೆ, ಜನರ ನಾಡಿ ಮಿಡಿತ ಏನಿದೆ, ಯಾರ ಪರವಾಗಿ ಜನರ ಒಲವು ಹೆಚ್ಚಾಗಿದೆ, ಪ್ರತಿ ಕ್ಷಣದ ಮಾಹಿತಿಯನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆಯಿಂದಲೇ ನಮ್ಮ ಸಹೋದ್ಯೋಗಿಗಳು ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಒಂದ್ ಕಡೆ ದಿವಿತ್ ಇದ್ದಾರೆ, ಓಂ ಪ್ರಕಾಶ್ ಇದ್ದಾರೆ, ಮಲ್ಲಿಕಾರ್ಜುನ ಮರಕಲೆ ಕೂಡ ಇದ್ದಾರೆ. ಮಲ್ಲಿಕಾರ್ಜುನ್ ಸಂಪರ್ಕಕ್ಕೆ ಸಿಗಬಹುದು ಅಂತ ಭಾವಿಸ್ತೀನಿ. ಮಲ್ಲಿಕಾರ್ಜುನ್ ಅಲ್ಲಿನ ಸಂಭ್ರಮದ ಬಗ್ಗೆ ವಿವರಣೆ ಕೊಡಬಹುದಾ? ಹೌದು ಶ್ರುತಿ, ಇವತ್ತು ಇಡೀ ಟೋಟಲಿ ರಾಜ್ಯ ಜನರ ಚಿತ್ತ ಕಲ್ಯಾಣ ಕರ್ನಾಟಕದ ಕಲಬುರಗಿ ಅತ್ತ ಅಂತ ಹೇಳ್ಬೋದು. ಟೋಟಲಿ ಯಾಕಂದ್ರೆ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟೊಂದು ಕುತೂಹಲ ಅನ್ನೋದಂದ್ರೆ ಕೆಲಸ ಅಂತ ಹೇಳ್ಬೋದು. 2019ರಲ್ಲಿ ಚುನಾವಣೆ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಚುನಾವಣೆ ರಣಕಹಳೆ ಏನದಂದ್ರೆ ಆರಂಭ ಮಾಡಿದ್ದು ಮಾರ್ಚ್ 6. ಇದೇ ಒಂದು ಭೂಮಿಯಿಂದ ಏನು ಶರಣರು ಬಾಳಿ ಬದುಕಿದ ನಾಡು, ಏನು ಬಿಸಿಲು ನಾಡು ಅಂತ ಹೇಳ್ತಾರೆ ಕಲಬುರಗಿಯಿಂದ. ಈ ಬಾರಿ ಕೂಡ ಈಗಾಗಲೇ ಲೋಕಸಭೆ ಚುನಾವಣೆ ಘೋಷಣೆ ಕ್ಷಣಗಣನೆ ಆರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಲಬುರಗಿ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಇಂದು ಕಲಬುರಗಿಯಿಂದಲೇ ಏನು ಚುನಾವಣೆ ರಣಕಹಳೆಯನ್ನು ಊದ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟೊಂದು ಕುತೂಹಲ ಏನಂದ್ರೆ ಕೆರಳಿಸಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ಇಡೀ ರಾಜ್ಯ ಜನರ ಚಿತ್ತ ಗೊತ್ತಾ ಕಲಬುರಗಿ ಅಂತ ಅಂದ್ರೆ ರಾಜ್ಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ರಾಜ್ಯದ ಜನರನ್ನ ಉದ್ದೇಶಿಸಿ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ ಅಂತೇಳಿ ಸಾಕಷ್ಟು ಜನ ಏನು ಕುತೂಹಲ ಕೆಳಿಸಿ ಅಂತ ಹೇಳ್ಬೋದು. ವಿಶೇಷವಾಗಿ ಭಾರಿ ಬಿಸಿಲಿನ ಮಧ್ಯೆ ಕೂಡ ಇವತ್ತು ಬೀದರ್ ಇರ್ಬೋದು, ಯಾದಗಿರಿ, ಕಲಬುರಗಿ 3 ಜಿಲ್ಲೆಯಿಂದ ಸಾಕಷ್ಟು ಜನರನ್ನ ಜನಸಾಗರವೇ ಪ್ರಧಾನಮಂತ್ರಿ ಅವರ ಏನು ಕಾರ್ಯಕ್ರಮ ಇದೆ NV ಗ್ರೌಂಡ್ದಲ್ಲಿ NV ಗ್ರೌಂಡ್ಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಲಬುರಗಿಗೆ ಆಗಮನ ಕ್ಷಣಗಣನೆ ಆರಂಭ ಆಗಿದೆ. ನಾವೇನಿದ್ದೀವಿ ಇದೊಂದು ಹೆಲಿಪ್ಯಾಡ್. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಒಂದು ಪೊಲೀಸ್ ಗ್ರೌಂಡನ್ನ ಹೆಲಿಪ್ಯಾಡ್ದಲ್ಲಿ ಆಗಮಿಸ್ತಾರೆ. ಸಾಕಷ್ಟು ಜನ ಭದ್ರತೆ ಮತ್ತು ಈಗಾಗಲೇ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸಾಕಷ್ಟು ಜನ ಇಲ್ಲಿ ಆಗಮಿಸಿದ್ದಾರೆ. ಇನ್ನೂ ಒಂದು ತಾಸಲ್ಲಿ ಕರೆಕ್ಟ್ ಪ್ರಧಾನಮಂತ್ರಿ ಇಲ್ಲಿ ಬರ್ತಾರೆ. ಇಲ್ಲಿ ಬಂದ ನಂತರ ಈ ಹೆಲಿಪ್ಯಾಡ್ದಲ್ಲಿ ಇಳಿದು ನೇರವಾಗಿ ಏನಾದ್ರು ರೋಡ್ ಶೋ ಮೂಲಕ ಏನಾದ್ರು NV ಗ್ರೌಂಡಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋಗ್ತಾರೆ. ಅಲ್ಲಿ ಸಾಕಷ್ಟು ಜನ ಅಂದ್ರೆ ಈಗಾಗಲೇ ಮಾರ್ಗ ಮಧ್ಯೆ ಕೂಡ ಪ್ರಧಾನಮಂತ್ರಿ ಅವರನ್ನು ನೋಡಬೇಕು ರೋಡ್ ಶೋದಲ್ಲಿ ಅಂತೇಳಿ ಸಾಕಷ್ಟು ಜನ ಸೇರಿದ್ದಾರೆ. ಇಂಥ ಬಿಸಿಲು ಮಧ್ಯವು ಬಿಸಿಲು ಲೆಕ್ಕಿಸದೆ ಜನಸಾಗರ ಕಲಬುರಗಿ ಹತ್ತ ಬರ್ತಾ ಇದೆ. ಹೀಗಾಗಿ ರೋಡ್ ಶೋದಲ್ಲಿ ನೋಡ್ಲಕ್ಕೆ ಜನ ಸೇರ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಜನರಲ್ಲಿ ಒಂದು ಕುತೂಹಲ ಮೂಡಿಸಿ ಅಂತ ಹೇಳ್ಬೋದು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ 5 ಲೋಕಸಭಾ ಕ್ಷೇತ್ರದಲ್ಲಿ 2019ರಲ್ಲಿ 5 ಬಿಜೆಪಿ ಸಂಪರ್ಕದಲ್ಲಿರಿ. ಮಲ್ಲಿಕಾರ್ಜುನ್ ಮರಕಲೆ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ.